ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಲಲಿತಾ ದೇವ್ರದ್ದು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವ್ರದ್ದು ಒಂದು ಬೀಜ ಮಂತ್ರ ಇದೆ. ಶ್ರೀವಿದ್ಯಾದು ಬೀಜ ಮಂತ್ರನೂ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋದ್ರಿಂದ ಏನು ಅಂದರೆ ನಮ್ಮದು ಫೇಸ್ದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು, ಆಯಿತಾ. ಅಂದರೆ ಬ್ಯೂಟಿಫುಲ್ ಸ್ಕಿನ್ ನಿಮ್ಮದು ಪಡೆಯಬಹುದು. ಅಂದರೆ ಚೆನ್ನಾಗಿರುವಂತಹ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು. ಮತ್ತು ಅದ್ರ ಜೊತೆಗೆ ಲಕ್ಸುರಿಯಸ್ ಅಂದರೆ ತುಂಬ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಯಾವಾಗ ಈ ಮಂತ್ರನ ಚಾಂಟ್ ಮಾಡೋದ್ರಿಂದ. ಮತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದನ್ನು ಈ ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ರಿಲೇಷನ್ಶಿಪ್ಗೆ ಹೇಗೆ ಸರಿ ಮಾಡ್ಕೋಬೋದು ಅಂತ ಟಿಪ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ವಶೀಕರಣದು ಇರುತ್ತೆ, ಅಂದರೆ ರಿಲೇಷನ್ಶಿಪ್ದೇ ಬರೋದು. ಸೊ ಇದೆಲ್ಲ ಇದರಲ್ಲಿ ಕವರ್ ಆಗಿರುತ್ತೆ ಈ ವಿಡಿಯೋದಲ್ಲಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಂದು ಗ್ರೀನ್ ಟೀ ಕುಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ಬಿಕಾಸ್ ಇದು ನಂದು ಗ್ರೀನ್ ಟೀ ಕುಡಿಯೋ ಟೈಮು. ಗ್ರೀನ್ ಟೀ ಕುಡಿಯೋದ್ರಿಂದ ಏನು ಅಂದರೆ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಕಾಫಿ ಟೀ ಕುಡಿಯೋದಕ್ಕಿಂತ ಗ್ರೀನ್ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆವಾಗ ಮುಖದ ಸೌಂದರ್ಯ ಇನ್ನೂ ಚೆನ್ನಾಗಾಗುತ್ತೆ. ಬಿಕಾಸ್ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಬಾಡಿಲಿರುವಂತಹ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ನಮ್ಮದು ಸ್ಟಮಕಲ್ಲಿ. ಸೊ ಅವಾಗ ಏನು ಅಂದರೆ ಚೆನ್ನಾಗಿ ನಮ್ಮದು ಫೇಸ್ ಬ್ಯೂಟಿ ಎನ್ಹ್ಯಾನ್ಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ನಾನು ಜಾಸ್ತಿ ಇದನ್ನೇ ಕುಡಿಯೋದು. ಮಾರ್ನಿಂಗ್ ಒಂದು ಟೈಮ್ ಕುಡಿತೀನಿ ಮತ್ತು ಈವ್ನಿಂಗ್ ಒಂದು ಟೈಮ್. ಸೊ ಬನ್ನಿ ಹೇಳ್ತೀನಿ ನನಗೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಲಲಿತಾ ತ್ರಿಪುರ ಸುಂದರಿ ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ 3 ಲೋಕದಲ್ಲಿ ಅತಿ ಸುಂದರವಾದ ದೇವರು ಯಾರು ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವರು, ಆಯಿತಾ. ಸೊ ಇವ್ರನ್ನ ಶ್ರೀವಿದ್ಯಾ ಅಂತಲೂ ಕರೀತಾರೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪರಾಶಕ್ತಿ ಅಂತ ಕರೀತಾರಲ್ಲ. ಸೊ ಪರಾಶಕ್ತಿ ದೇವರಿಂದನೇ ನಮ್ಮದು ಇಡೀ ಬ್ರಹ್ಮಾಂಡದಲ್ಲಿ ನಾವೆಲ್ಲ ಬಂದಿರೋದು. ಸೊ ನಿಮಗೂ ಅದು ಗೊತ್ತಿರೋ ವಿಷಯನೇ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸೌಂದರ್ಯದು ಹೆಚ್ಚಿಸುವಂತಹ ಒಂದು ಮಂತ್ರ ಯಾವುದು ಅಂತ ನಾನು ನಂದು ವ್ಲಾಗ್ಸ್ನ ನೀವು ನೋಡ್ಕೊಂಬಂದಿದ್ರೆ ಅದರಲ್ಲಿ ಹೇಳಿದ್ದೀನಿ. ಇಂದ್ರಾಣಿ ತ್ರಿಪುರ ಸುಂದರಿ ಅಂತ ಬರುತ್ತೆ. ಸೊ ಇಂದ್ರಾಣಿ ತ್ರಿಪುರ ಸುಂದರಿ ಒಂದು ಹೆಸರು ಯಾವುದ್ರಲ್ಲಿ ಬರುತ್ತೆ ಮೆನ್ಷನ್ ಆಗಿದೆ ಅಂದರೆ ಲಲಿತಾ ಸಹಸ್ರನಾಮ ಅಂತ ನೀವೇನು ಒಂದು ಸ್ತೋತ್ರ ಓದ್ತಿರೋ ಅದರಲ್ಲಿ ಇರುತ್ತೆ, ಆಯಿತಾ. ಸೊ 3 ಲೋಕದಲ್ಲಿ ಅತಿ ಸುಂದರವಾದ ದೇವರು ಯಾರು ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವರು. ಸೊ ಲಲಿತಾ ತ್ರಿಪುರ ಸುಂದರಿ ದೇವ್ರದ್ದು ನೀವು ಯಾವಾಗ ಆರಾಧನೆ ಮಾಡ್ಕೊಂಡು ಬರ್ತೀರಾ ಆವಾಗ ನಿಮ್ಮದು ಸ್ಕಿನ್ದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಅಂದರೆ ಮುಖದ ಸೌಂದರ್ಯ ಇನ್ನೂ ಜಾಸ್ತಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಯಾವಾಗ ನಿಮಗೆ ಅಟ್ರಾಕ್ಷನ್ ಬರುತ್ತೋ ಆವಾಗ ನಿಮಗೆ ಮನಿ ಅಬಂಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ, ಶುಕ್ರ ಬರುತ್ತೆ, ಆಯಿತಾ. ಸೊ ಯಾವಾಗ ನಿಮ್ಮದು ನೋಡೋದಕ್ಕೆ ಚೆನ್ನಾಗಿ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೋ ಆವಾಗ ಶುಕ್ರನೂ ಅದ್ರ ಜೊತೆಗೆ ಬರುತ್ತೆ. ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದಿರ್ಬೋದು. ಬರೀ ಅದೊಂದೇ ಅಂತಲ್ಲ, ಸಕ್ಸಸ್ ಸಿಗುತ್ತೆ ನಿಮಗೆ. ಏನೇ ಒಂದು ಮಾಡಿದ್ರೂ ನಿಮ್ಮ ಕೆಲಸ ಕಾರ್ಯದಲ್ಲಿ ಅದು ಏಳಿಗೆಗೆ ಕಾರಣ ಆಗುತ್ತೆ. ಯಾವುದೇ ಆಗಿರ್ಬೋದು, ನೀವೊಂದು ಜಾಬ್ ರಿಲೇಟೆಡ್ ಹುಡುಕ್ತಾ ಇದ್ರೆ ಅಂದರೆ ಕೆಲಸ ಹುಡುಕ್ತಾ ಇರೋದಿರ್ಬೋದು, ಮತ್ತು ರಿಲೇಷನ್ಶಿಪ್ದು ಲವ್ ರಿಲೇಷನ್ಶಿಪ್ದು ಅದೆಲ್ಲ ನಿಮಗೆ ಚೆನ್ನಾಗಿ ಕ್ಲಿಕ್ ಆಗ್ತಾ ಬರುತ್ತೆ ಯಾವುದರಲ್ಲಿ ಲಲಿತಾ ತ್ರಿಪುರ ಸುಂದರಿ ದೇವ್ರದ್ದು ಆರಾಧನೆ ಮಾಡಿದಾಗ. ಸೊ ಲಲಿತಾ ಸಹಸ್ರನಾಮದಲ್ಲಿ ಅಂದರೆ 1000 ಹೆಸರುಗಳು ಬರುತ್ತಲ್ವ. ಸೊ ಅಷ್ಟನ್ನ ನಮಗೆ ಅಷ್ಟೊಂದು ಮಾಡೋದಕ್ಕೆ ನಮಗೆ ಆಗಲ್ಲ ಅನ್ನೋದಕ್ಕೆ ಅದಕ್ಕೊಂದು ಶಾರ್ಟಾಗಿ ಒಂದು ಮಂತ್ರ ಇದೆ ಫ್ರೆಂಡ್ಸ್, ಅದನ್ನು ನಾನು ಹೇಳ್ತೀನಿ ಈಗ. ಸೊ ಹೇಳ, ಓಂ ಹ್ರೀಂ ಶ್ರೀಂ ಲಲಿತಾ ಸೌಂದರ್ಯ ನಮಃ ಅಂತ, ಆಯಿತಾ. ಓಂ ಹ್ರೀಂ ಶ್ರೀಂ ಲಲಿತಾ ಸೌಂದರ್ಯಾಯೇ ನಮಃ ಅಂತ. ಸೊ ಅದನ್ನು ನೀವು ಒಂದು 21 ಸಲ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು 108 ಸಲ ಚಾಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಥರ ಮಾಡ್ಬೋದು ನೀವು. ಸೊ ಅದನ್ನು ಅಷ್ಟೇ ನಿಮಗೆ ಇದೇನು ಗೊತ್ತಾ, ಜಸ್ಟ್ ಬ್ಯೂಟಿಗೆ ಅಂತ ಅಲ್ಲ, ನಿಮ್ಮದು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಥರ ಒಂದು ಮಂತ್ರ ಇದು. ಅಂದರೆ ಫುಲ್ ನಮ್ಮದು ಬಾಡಿನಲ್ಲೇ ಅಟ್ರಾಕ್ಷನ್ ಬರುತ್ತೆ. ನಿಮಗೆ ಗೊತ್ತಿರೋಂಗೆ ನಮ್ಮ ಒಂದು ದೇಹದ ಒಳಗಡೆನೇ ದೇವ್ರದ್ದು ನಿವಾಸ ಆಗಿರುತ್ತೆ. ಯಾರ್ದು ಅಂದರೆ ಪರಾಶಕ್ತಿ ದೇವ್ರದ್ದು, ನಾನು ಹೇಳಿದ್ನಲ್ಲ. ಸೊ ಅದು ಎಲ್ಲಿರುತ್ತೆ ಅದು ಅಂತ ನೀವು ಕೇಳ್ಬೋದು. ಎಲ್ಲಿರುತ್ತೆ ಅಂದರೆ ಹೃದಯದಲ್ಲಿ, ಆಯಿತಾ. ಸೊ ಅನಾಹತ ಚಕ್ರದಲ್ಲಿ ಇರುತ್ತೆ ದೇವರ ಒಂದು ನಿವಾಸ. ಸೊ ಅದಕ್ಕೇನೆ ಹೇಳೋದು, ಯಾವಾಗಲೂ ಒಳ್ಳೆ ಮಾತುಗಳನ್ನೇ ಆಡಬೇಕು. ಮನೆಯಲ್ಲಿ ಗಲಾಟೆ ಮಾಡೋದು, ಜಗಳ ಮಾಡೋದು, ಒಂಥರ ಡಿಸ್ಟರ್ಬೆನ್ಸ್ ಆ ಥರ ಆದಾಗಲೇ ಮನಿ ಶಾರ್ಟೇಜ್ ಆಗೋದು. ಸೊ ಅದು ಶುಕ್ರ ಅದು ಹೊರಟೋಗ್ಬಿಡುತ್ತೆ ಅವಾಗ, ಆಯಿತಾ. ಸೊ ಲಕ್ಷ್ಮೀ ದೇವ್ರಿಗಿಂತ ತುಂಬಾ ಮೋಸ್ಟ್ ಬ್ಯೂಟಿಫುಲ್ ಯಾರು ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವರು, ಆಯಿತಾ, ಪರಾಶಕ್ತಿ ದೇವರು. ಸೊ ಅವ್ರ ಹತ್ರನೇ ಲಕ್ಷ್ಮೀ ದೇವ್ರು ಹೋಗಿ ನಿಮ್ಮ ಹತ್ರ ನಾನು ಸೇರ್ಕೋಬೇಕು ಅಂತ ಹೇಳಿದಾಗ, ಸೊ ದೇವ್ರು ಏನಂತಾರೆ, ನೀನು ನನ್ನ ಹತ್ರ ಬಂದುಬಿಟ್ರೆ ಐಶ್ವರ್ಯ ಎಲ್ಲ ಬಂದುಬಿಡುತ್ತೆ. ಅಂದರೆ ದೇವ್ರದ್ದು ಅದೇ ತಾನೇ, ದುಡ್ಡು ಕಾಸು ಚಿನ್ನ ಬೆಳ್ಳಿ ಅದ್ರದ್ದೇ ಲಕ್ಷ್ಮೀ ದೇವ್ರದ್ದು.
ಸೊ ಅದಕ್ಕೆ ದೇವ್ರು ಹೇಳ್ತಾರೆ ನಾನೇ ನಿನ್ನ ಹತ್ರ ಒಂದು ಅಂಶವಾಗಿ ಬರ್ತೀನಿ ಅಂತ. ಸೊ ಅದರಿಂದ ಎಲ್ಲ ಪ್ರತಿಯೊಬ್ಬರು ಮನುಷ್ಯರು ಒಳಗಡೆನೆ ಪರಾಶಕ್ತಿ ದೇವ್ರದ್ದು ಒಂದು ನಿವಾಸ ಇರುತ್ತೆ ಫ್ರೆಂಡ್ಸ್, ಆಯಿತಾ. ಮತ್ತು ಇನ್ನೊಂದು ಮಂತ್ರ ಹೇಳ್ತೀನಿ, ಶ್ರೀ ಮಾತಾ ಲಲಿತಾಂಬಿಕಾ ಅಂತ, ಶ್ರೀ ಮಾತಾ ಲಲಿತಾಂಬಿಕಾ ಅಂತ. ಸೊ ಅದನ್ನು ನೀವು ಚಾಂಟ್ ಮಾಡ್ಕೋಬೋದು. ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ, ಮುಖದ ಸೌಂದರ್ಯ ಚೆನ್ನಾಗಿ ಮಾಡ್ಕೋಬೇಕು ಅಂತ, ದುಡ್ಡು ಕಾಸು ಚೆನ್ನಾಗಿ ಆಗಬೇಕು ಅಂತ ಇರೋರು, ರಿಲೇಷನ್ಶಿಪ್ಪು ಚೆನ್ನಾಗಿ ಆಗಬೇಕು ಅಂತಿರೋರು, ಜಾಬ್ ಸಿಗಬೇಕು ಅಂತ ಇರೋರು, ಸೊ ಅಂಥವರೆಲ್ಲ ಇದನ್ನು ಟ್ರೈ ಮಾಡಿ. ಎಜುಕೇಷನ್ದು ಅಷ್ಟೇ, ಆಯಿತಾ. ಯಾವಾಗ ನಿಮಗೆ ಒಂಥರ ಪಾಸಿಟಿವಿಟಿ ಜಾಸ್ತಿ ಆಗುತ್ತೋ ನಿಮ್ಮ ಬಾಡಿನಲ್ಲಿ, ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಥರ ಸಕ್ಸಸ್ಸು ಸಿಗ್ತಾ ಬರುತ್ತೆ, ಆಯಿತಾ. ಸೊ ಬನ್ನಿ. ಸೊ ಇವಾಗ ಬನ್ನಿ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು ಅಂದರೆ ಯಾವ ಒಂದು ಮೆಥಡ್ ಮಾಡಬೇಕು ಅಂತ ಟಿಪ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ವೈಟ್ದು ಚೀಟಿ ತೊಗೋಬೇಕಾಗುತ್ತೆ. ಸೊ ಸ್ಮಾಲ್ ಚೀಟಿನೇ ತೊಗೊಳ್ಳಿ. ಅದರಲ್ಲಿ ನೀವು ಒಂದು ಮಂತ್ರ ಬರೀಬೇಕು ಪ್ಲಸ್ ಹೆಸರು ಬರೀಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಇದರಲ್ಲಿ ಯಾವುದು ಬರೀಬೇಕು ಅಂದರೆ ಹರೀಮ್ ಅನ್ನೋ ಮಂತ್ರನ ಬರೀಬೇಕು, ಆಯಿತಾ. ಹರೀಮ್ ಅನ್ನೋ ಮಂತ್ರ. ಸೊ ನಾನು ತೋರಿಸ್ತೀನಿ, ಅದನ್ನು ನೀವು ರೆಡ್ ಕಲರ್ ಪೆನ್ನಲ್ಲೇ ಬರೀಬೇಕು. ಸೊ ನಾನು ರೆಡ್ ಕಲರ್ ಪೆನ್ನು. ಸೊ ರೀಮ್ ಅಂತ ಮಂತ್ರನ ಇದರಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಬರ್ದಾದ್ಮೇಲೆ ಒಂದು ಸ್ಕ್ವೇರ್ ಥರ ಮಾಡಿದ್ದೀನಲ್ಲ, ಅದ್ರ ಮಧ್ಯದಲ್ಲಿ ಅವ್ರದ್ದು ನೇಮ್ ಹಾಕೋಬೇಕು. ಯಾರ್ದು ಅಂದರೆ ನಿಮ್ಮ ಪಾರ್ಟ್ನರ್ದು, ಆಯಿತಾ. ಸೊ ಅವ್ರದ್ದು ನೇಮ್ ಹಾಕೋಬೇಕಾಗುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ ರಾಮ ಅಂತ ಹಾಕ್ತಾ ಇದ್ದೀನಿ. ಸೊ ಆಯಿತಾ. ಸೊ ಈ ಥರ ಇಲ್ಲಿ ರೀಮ್ ಅಂತ ಹಾಕಬೇಕು, ಮತ್ತು ಇಲ್ಲಿ ಅವ್ರದ್ದು ಹೆಸ್ರು ಹಾಕೋಬೇಕಾಗುತ್ತೆ. ರೆಡ್ ಕಲರ್ ಪೆನ್ನಲ್ಲೇ ಬರೀಬೇಕು ನೀವು. ಸೊ ಅದನ್ನು ಬರೆದ್ಬಿಟ್ಟು 4 ಫೋಲ್ಡ್ ಮಾಡಿ, ಸೊ ಏನೊಂದು ರೀಮ್ ಅನ್ನೋ ಮಂತ್ರ ಇರುತ್ತಲ್ಲ, ಸೊ 21 ಟೈಮ್ಸು ಚಾಂಟ್ ಮಾಡಬೇಕಾಗುತ್ತೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮಂತ್ರಗಳಿಗೆ ಅದರದ್ದೇ ಆದಂತಹ ತುಂಬ ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ ಅದು. ನಾನು ಹೇಳಿದ್ನಲ್ಲ, ನಿಮ್ಮದು ಹೃದಯ ಚಕ್ರ ಹಾಳಾದಾಗಲೇ, ಅದು ಅನಾಹತ ಚಕ್ರ ಹಾಳಾದಾಗಲೇ ರಿಲೇಷನ್ಶಿಪ್ದು ಪ್ರಾಬ್ಲಮ್ ಬರೋದು. ಅಂದರೆ ರಿಲೇಷನ್ಶಿಪ್ದು ಇಶ್ಯೂಸ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಬ್ರೇಕಪ್ ಆಗೋದೆಲ್ಲ ಆಗೋದು ಅದು, ಆಯಿತಾ. ಸೊ ಅದಕ್ಕೋಸ್ಕರ ಹರೀಮ್ ಅನ್ನೋ ಮಂತ್ರನ ಯಾವಾಗ ನೀವು ಚಾಂಟ್ ಮಾಡ್ತೀರೋ ಹೃದಯ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಅದು ಅಟ್ರಾಕ್ಷನ್ ಬರೋವಂಗೆ ಮಾಡುತ್ತೆ ಹರೀಮ್ ಅನ್ನೋ ಮಂತ್ರ. ಸೊ ಅದನ್ನು 21 ಸಲ ಹೇಳ್ಕೋಬೇಕು. ಮತ್ತು ಅವ್ರ ಹೆಸರನ್ನ ಇದರಲ್ಲಿ ಏನು ಬರೆದು ಇದು ಮಾಡಿದ್ದೀನೋ ರೆಡ್ ಕಲರಲ್ಲೇ ಬರೀಬೇಕು ಪೆನ್ನಲ್ಲಿ. ಪೆನ್ ಆರ್ ಸ್ಕೆಚ್ ಪೆನ್ ತೊಗೊಳ್ಳಿ, ಮಾರ್ಕರ್ ತೊಗೊಳ್ಳಿ, ಯಾವ್ದಾರ ಆಯಿತು. ಅದನ್ನು ನೀವೇನು ಮಾಡಬೇಕು ಅಂದರೆ ಜೇನುತುಪ್ಪದೊಳಗಡೆ ಅದನ್ನು ಡಿಪ್ ಮಾಡಿಬಿಟ್ಟು ಇಡಬೇಕಾಗತ್ತೆ, ಜೇನುತುಪ್ಪದೊಳಗಡೆ, ಆಯಿತಾ. ಸೊ ಅದು ಜೇನುತುಪ್ಪ ಒಳಗಡೆ ಇಟ್ಟರೆ ಅಲ್ಲ, ಸೊ ಅದನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಬಟ್ಟೆ, ಅಂದರೆ ನೀವು ವೇರ್ ಮಾಡಿರುವಂತಹ ಬಟ್ಟೆನ ಒಗ್ದಿರಬಾರ್ದು ಅದು, ಆಯಿತಾ. ಸೊ ಅದರಲ್ಲಿ ಒಂದು ಸ್ವಲ್ಪ ಸ್ವೆಟ್ ಆಗೇ ಇರಬೇಕು. ಸ್ವೆಟ್ ಆಗಿರಬೇಕು ಅಂದರೆ ಒಗಿದೇ ಇದ್ದರೆ ಹಾಗೇ ಇರುತ್ತಲ್ವಾ. ಸೊ ಅಂಥ ಬಟ್ಟೆ ಒಳಗಡೆ ಡಬ್ಬನ ಇಟ್ಬಿಟ್ಟು ಹಿಂಗೆ ಸುತ್ತು ಬಿಡ್ಬೇಕು ಆ ಬಟ್ಟೆನ. ಸೊ ಅದನ್ನು ಎಷ್ಟು ದಿನ ಇಡಬೇಕು ಅಂದರೆ ಅವರು ಎಲ್ಲಿವರೆಗೂ ನಿಮ್ಮನ್ನ ಮಾತಾಡ್ಸಲ್ವೋ ಅಲ್ಲಿವರೆಗೂ. ಸೊ ಕೆಲವರೆಲ್ಲ ಬ್ಲಾಕ್ ಮಾಡಿರ್ತಾರಲ್ಲ, ಫೋನ್ ನಂಬರ್ಸ್ ಎಲ್ಲ ಬ್ಲಾಕ್ ಮಾಡಿಟ್ಟಿರ್ತಾರೆ. ಸೊ ಅದು ಮಾತಾಡೋಂಗೆ ಮಾಡುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತೀರಲ್ಲ ಹೇಗೆ ಅದು ರೆಮಿಡಿ ಏನಾರ ಇದೆಯಾ ಅಂತ. ಸೊ ಈ ಥರ ಮಾಡಿಕೊಂಡ್ರೆ ಏನು ಅಂದರೆ ಅಟ್ರಾಕ್ಷನ್ ಬರುತ್ತೆ, ಅವ್ರಿಗೆ ನಿಮ್ಮ ಮೇಲೆ ಮಾತಾಡಬೇಕು ಅಂತ ಮನಸ್ಸಾಗುತ್ತೆ. ಸೊ ಆ ಥರ, ಆಯಿತಾ. ಸೊ ಇದನ್ನು ಮಾಡ್ಕೊಳ್ಳಿ. ಸೊ ಟಿಪ್ ನಂಬರ್ 2, ಎರಡನೇದು ಏನು ಅಂದರೆ ರಿಲೇಷನ್ಶಿಪ್ ಬಗ್ಗೆನೇ ಮಾತಾಡ್ತಿರೋದು, ಆಯಿತಾ. ಗಂಡ ಹೆಂಡ್ತಿದಾಗಿರ್ಬೋದು, ಇಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದಾಗಿರ್ಬೋದು. ಸೊ ಯಾರು ಮಾತಾಡಿಸ್ತಾ ಇದ್ದಾಗ ಅದು ಹೇಗೆ ಮಾತಾಡೋಂಗೆ ಮಾಡುತ್ತೆ ಅಂತ. ಸೊ ಅದ್ರದ್ದು ಒಂದು ನಂಬರ್ ಇದೆ ಫ್ರೆಂಡ್ಸ್, 1256 ಅಂತ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಸೇಮ್ ಅಗೇನ್ ಈ ಥರದ್ದು ಒಂದು ಚೀಟಿ ತೊಗೋಬೇಕಾಗುತ್ತೆ. ಸೊ ಇದನ್ನು ಎಷ್ಟು ದಿನ ನೀವು ಮಾಡಬೇಕು ಅಂದರೆ ಒಂದು 7 ಡೇಸ್ ಅಂತೂ ನೀವು ಮಿನಿಮಮ್ ಮಾಡಲೇಬೇಕು, ಆಯಿತಾ. 7 ದಿನ ಮಾಡಲೇಬೇಕು. ಸೊ ಇದಕ್ಕೆ ಯಾವ ಒಂದು ಮಂತ್ರ ಇದೆ ಅಂದರೆ ಕ್ಲೀಮ್ ಅನ್ನೋ ಮಂತ್ರ, ಕ್ಲೀಮ್, ಆಯಿತಾ. ಸೊ ಕ್ಲೀಮ್ ಅನ್ನೋ ಮಂತ್ರ ಇದೆ. ಸೊ ಕ್ಲೀಮ್ ಅನ್ನೋದನ್ನು ಬರ್ಕೊಳ್ಳಿ. ಕ್ಲೀಮ್ ಅನ್ನೋ ಮಂತ್ರನ ಬರ್ಕೊಂಡು ಸೇಮ್ ಅದು ರೆಡ್ಡಲ್ಲೇ ಬರಬೇಕು. ಆ್ಯಕ್ಚುಲಿ ಏನು ಅಂದರೆ ರಿಲೇಷನ್ಶಿಪ್ದೆಲ್ಲ ರೆಡ್ ಕಲರ್ದೇ ಯೂಸ್ ಮಾಡಬೇಕು. ಮನಿ ಇಶ್ಯೂಸ್ ಬಂದಾಗ ಗ್ರೀನ್ ಕಲರ್ದು ಪೆನ್ನ ಯೂಸ್ ಮಾಡಬೇಕು. ಮತ್ತು ಎನಿ ವಿಷಯಸ್ ಯಾವುದೇ ಆಗಿರ್ಬೋದು ವಿಷಯ ನಿಮ್ದು, ಆಯಿತಾ. ಜಾಬ್ ರಿಲೇಟೆಡ್ ಆಗಿರ್ಬೋದು, ಬೇರೆದು ಎಜುಕೇಷನ್ದು ಆ ಥರದಕ್ಕೆಲ್ಲ ಬಂದಾಗ ನೀವು ಬ್ಲೂ ಕಲರ್ ಪೆನ್ನ ಯೂಸ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಆ ಥರ. ಸೊ ಮೇಲ್ಗಡೆ ಕ್ಲೀಮ್ ಅಂತ ಬರೆದಿದ್ದೀನಿ, ಕ್ಲೀಮ್ ಅನ್ನೋ ಮಂತ್ರ ಬರೆದಿದ್ದೀನಿ. ಕೆಳಗಡೆ 1256 ಅಂತ ನಂಬರ್ ಬರೆದಿದ್ದೀನಿ. ಅದು ಕೋಡ್ ನಂಬರ್ ಆಗಿರುತ್ತೆ, ಸ್ವಿಚ್ ಕೋಡ್ ನಂಬರ್. ಅದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ, ಅಂದರೆ ಅವ್ರು ಮಾತಾಡೋಂಗೆ ಮಾಡುತ್ತೆ. ಇದು ವಶೀಕರಣ ಥರ ಬರುತ್ತೆ, ಆಯಿತಾ. ಸೊ ಅದ್ರದ್ದು ನಂಬರ್ ಆಗಿರುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ನೀವು ಯಾವ್ದಾರ ಒಂದು ಈ ಥರ ವೈಟ್ ಕರ್ಚೀಫ್ ಇರುತ್ತೆ ಅಂದ್ಕೊಳ್ಳಿ. ಈ ಥರ ವೈಟ್ ಕರ್ಚೀಫ್ ತೊಗೊಂಡು ಸೊ 4 ಕಾರ್ನರ್ಸ್ ಏನು ಬರುತ್ತೋ ಅಲ್ಲಿ ಸ್ಮಾಲ್ ಗಂಟು ಥರ ಹಾಕೋಬೇಕಾಗುತ್ತೆ. 4 ಕಾರ್ನರ್ಸ್ ಅಂದರೆ ಎಡ್ಜಸ್ಸಲ್ಲಿ ಗಂಟುಗಳನ್ನ ಹಾಕೋಬೇಕು, ಆಯಿತಾ.
ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ 4 ಕಾರ್ನರ್ಸಲ್ಲಿ 1 ಗಂಟು ಹಾಕಿ ತೋರಿಸ್ತೀನಿ, ಇನ್ನು ಮಿಕ್ಕಿದ್ದು ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಆಯಿತಾ, ಈ ಥರ 1 ಗಂಟು, ಮತ್ತು ಈ ಕಾರ್ನರಲ್ಲಿ 1 ಗಂಟು, ಈ ಕಡೆ ಕಾರ್ನರಲ್ಲಿ 1 ಗಂಟು, ಈ ಕಡೆ ಕಾರ್ನರಲ್ಲಿ 1 ಗಂಟು. ಸೊ ಮಧ್ಯದಲ್ಲಿ ಈ ಒಂದು ಪೇಪರ್ ಏನು ಇಟ್ಟಿದ್ದೀವೋ ಅದನ್ನು ಇಟ್ಬಿಟ್ಟು 2 ಏಲಕ್ಕಿ, ಹಸಿರು ಕಲರೇ ಇರಬೇಕು, ಗ್ರೀನ್ ಕಲರ್ ಏಲಕ್ಕಿ, ಅದನ್ನು ಇಟ್ಬಿಟ್ಟು ಸೊ ನೀವು ಇದನ್ನು ಈ ಥರ ಮಾಡಬೇಕು. ಆಯಿತಾ ಫ್ರೆಂಡ್ಸ್? ಸೊ ಈ ಥರ ಒಂದು ಪೋಟಲ್ಲಿ ಈ ಥರ ಮಾಡಬೇಕಂದ್ರೆ ಒಂದು ಗಂಟು ಥರ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಯಾವ್ದಾರ ಒಂದು ಮರದ ಕೆಳಗಡೆ ಇಟ್ಬಿಟ್ಟು ಬರಬೇಕು. ಆ ಮರ ಯಾವ ಥರ ಇರಬೇಕು ಅಂದರೆ ದೊಡ್ಡ ಮರ, ಅಂದರೆ ಆಲದ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ಅಥವಾ ಬೇವಿನ ಮರ ಆಗಿರ್ಬೋದು, ಆಯಿತಾ, ಆ ಥರದ್ದು. ಆವಾಗ ಬೇಗ ಅದು ಅಟ್ರಾಕ್ಷನ್ ಬರುತ್ತೆ. ಆ ಥರ ಕೆಳಗಡೆ ಇಟ್ಬಿಟ್ಟು ಬಂದುಬಿಡಿ, ಜಸ್ಟ್ ಅಷ್ಟು ಆ ಥರ ಮಾಡಿ. ಸೊ 3ನೇ ಟಿಪ್ ಹೇಳ್ತೀನಿ. 3ನೇ ಟಿಪ್ಪು ತುಂಬ ಈಸಿ, ಎಲ್ಲರೂ ಮಾಡ್ಕೋಬೋದು ಮನೆಯಲ್ಲಿ. ಏನು ಅಂದರೆ ಒಂದು ಬಕೆಟಲ್ಲಿ ಸಾಲ್ಟ್ ವಾಟರ್ ತೊಗೊಳ್ಳಿ, ಅಂದರೆ ವಾಟರ್ನ, ನೀರನ್ನ ಫಿಲ್ ಮಾಡಿ ಬಕೆಟಲ್ಲಿ. ಅರ್ಧ ಬಕೆಟ್ಗೆ ನೀರನ್ನ ಫಿಲ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ ವಾಟರ್ ಹಾಕಬೇಕು. ರೋಸ್ ವಾಟರ್ ಹಾಕ್ಬಿಟ್ಟು ನೀವು ಯಾವ ಒಂದು ಮಂತ್ರನ ಹೇಳ್ಕೋಬೇಕು ಅಂದರೆ ಕ್ಲೀಮ್ ಅನ್ನೋ ಮಂತ್ರನ ಹೇಳ್ಕೋಬೇಕಾದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು. ನೀವು ಏನೇ ಒಂದು ವಿಷ್ ಇದ್ರೂ, ಫಾರ್ ಎಕ್ಸಾಂಪಲ್ ಇವಾಗ ಜಾಬ್ ಸಿಗಬೇಕು ಅಂತ ಇರ್ತಾರ, ಓದೋದಕ್ಕೆ ಎಜುಕೇಷನ್ ಬಗ್ಗೆ ಕೇಳ್ಕೊಬೋದು, ಮತ್ತು ನಿಮ್ಮದು ರಿಲೇಷನ್ಶಿಪ್ ಬಗ್ಗೆನೂ ಕೇಳ್ಕೊಬೋದು, ಲವ್ ರಿಲೇಷನ್ಶಿಪ್ ಬಗ್ಗೆನೂ ಕೇಳ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದು ಆಗಿರ್ಬೋದು, ಇಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಆಗಿರ್ಬೋದು. ಯಾರ್ಯಾರು ಅಕಸ್ಮಾತ್ ನಿಮ್ಮ ಫೋನ್ ನಂಬರ್ ಬ್ಲಾಕ್ ಮಾಡಿದ್ರು ಅದು ರಿಲೀಸ್ ಆಗಲಿ ಅಂತಲೂ ಕೇಳ್ಕೊಬೋದು, ಅನ್ಬ್ಲಾಕ್ ಮಾಡಲಿ ಅಂತಲೂ ಕೇಳ್ಬೋದು. ಯಾವ ಮಂತ್ರ ಅಂದರೆ ಕ್ಲೀನ್ ಮಂತ್ರನ ಚಾಂಟ್ ಮಾಡಿಕೊಂಡು ಕಾಲಿನಲ್ಲಿ ಯಾವಾಗ ನೀವು ನೀರಿನಲ್ಲಿ ಹಿಂಗೆ ಇಟ್ಬಿಟ್ಟು ಕ್ಲೀಮ್ 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 ಮಿನಿಮಮ್ 21 ಟೈಮ್ಸ್ ಟು 108, ಅಂದರೆ 21ರಿಂದ 108 ಸಲ ನೀವು ಹೇಳ್ಕೊಳ್ಳೇಬೇಕು. ಆವಾಗಲೇ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಆಯಿತಾ? ಸೊ ಇದು ಬೆಟರ್ ಇಲ್ಲ, ಬೆಸ್ಟ್ ಟೈಮ್ ಅಂದರೆ ನೀವು 6:30 ಮೇಲೆ ಮಾಡಿ, ಈವ್ನಿಂಗು. ಆವಾಗ ತುಂಬ ಬೇಗ ಕ್ಲಿಕ್ ಆಗುತ್ತೆ. ಈ ಥರ ಒಂದು ಮಂತ್ರನೂ ಹೇಳ್ಕೊತಿರ್ತೀರ. ನಾನು ಹೇಳಿದ್ನಲ್ಲ, ಮಂತ್ರ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ವರ್ಕ್ ಮಾಡುತ್ತೆ ಅದು ಚೆನ್ನಾಗಿ. ಸೊ ಇವಾಗ ಬನ್ನಿ ವಶೀಕರಣದ ಒಂದು ಮಂತ್ರ ಹೇಳ್ತಾ ಇದ್ದೀನಿ. ಸೊ ಇದು ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಫ್ಯಾಮ್ಲಿನಲ್ಲಿ ಚೆನ್ನಾಗಿ ನಡಿಬೇಕು ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕಲ್ವಾ. ಹಸ್ಬೆಂಡ್ ಆ್ಯಂಡ್ ವೈಫ್ದಾಗಿರ್ಬೋದು, ಮತ್ತು ಅತ್ತೆ ಮಾವದು, ಯಾರ್ದಾರ ಅತ್ತೆ ಸೊಸೆದು ಮೇಯ್ನಾಗಿ. ಸೊ ಅತ್ತೆ ಸೊಸೆ ಯಾವಾಗ ನೋಡೋರು ಜಗಳ ಆಡೋದಾಗಿರ್ಬೋದು, ಇಲ್ಲ ನಾದ್ನಿದಿರ ಜೊತೆ ಜಗಳ ಆಡೋದಿರ್ಬೋದು, ಓರ್ಗಿತಿರ ಜೊತೆ ಜಗಳ ಆಡೋದಿರ್ಬೋದು, ಸುಮ್ಮನೆ ಏನಾದ್ರು ಒಂದು ಇಶ್ಯೂಸ್ ನಡೀತಾನೆ ಇರುತ್ತೆ. ಮನೆಯಲ್ಲಿ ಪೀಸ್ಫುಲ್ಲಾಗೇ ಇರಲ್ಲ, ಯಾವಾಗ ನೋಡೋರು ನೆಗೆಟಿವ್ ವೈಬ್ಸ್ ಇರುತ್ತೆ. ಅಂಥವ್ರು ಏನು ಮಾಡಿ ಬೆಸ್ಟ್ ಐಡಿಯಾ ಅಂದರೆ, ಸೊ ಯಾರು ನಿಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ನಿಮ್ಮ ಜೊತೆ ಜಗಳ ಆಡಿ ನಿಮಗೆ ಮನಸ್ತಾಪ ಆಗ್ತಿದೆ ಅಂತ ಅನಿಸ್ದಾಗ ನೀವೇನು ಮಾಡಿ ಅಂದರೆ ಅದರದ್ದೊಂದು ಸ್ವಿಚ್ ವರ್ಡ್ ಇದೆ, ವಶೀಕರಣದ ಮಂತ್ರ. ಆಯಿತಾ? ಸೊ ಅದೇನು ಅಂದರೆ ಮೃದು ಭಾಷೆ ಅಂತ. ಅದೇನಾರು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಯಾವ ಒಂದು ಮಂತ್ರ ಅಂತ ವಶೀಕರಣದು. ಆಯಿತಾ? ಸೊ ಅದು ಮೃದು ಭಾಷೆ ಅಂತ ಬರುತ್ತೆ. ಸೊ ಅದು ಕರೆಕ್ಟಾಗಿ ನೀವು ಅದು ಬರೀಬೇಕು, ಅಂದರೆ ಪ್ರೊನೌನ್ಸ್ ಮಾಡ್ಕೋಬೇಕು. ಸೊ ಅದು ನೀವೇನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ಸಕ್ಕರೆ ತೊಗೊಳ್ಳಿ. ಆ್ಯಕ್ಚುಲಿ ಸಕ್ಕರೆನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಇದು, ಅದಕ್ಕೋಸ್ಕರ. ಆಯಿತಾ? ಸಕ್ಕರೆನ ತೊಗೊಂಡು ಮೃದು ಭಾಷೆ ಅಂತ ಅದು ಚಾಂಟ್ ಮಾಡಬೇಕು. 21ರಿಂದ 108 ಸಲ ನೀವು ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ ಯಾರಿಗೆ ನೀವು ಕೊಡಬೇಕು ಅಂತಿದ್ದೀರಾ, ಸೊ ಅವ್ರಿಗೆ ಅದನ್ನು ಕಾಫಿ ಟೀ ಆ ಥರದ್ರಲ್ಲಿ, ಎಲ್ಲರ ಮನೇಲೂ ಕುಡಿತೀರಲ್ಲ ಕಾಫಿ ಟೀ, ಎಲ್ಲರ ಮನೇಲೂ ಅಭ್ಯಾಸ ಇರುತ್ತೆ. ಈವನ್ ಜ್ಯೂಸ್ಗೂ ಹಾಕ್ಕೊಡ್ಬೋದು, ನಿಂಬೆಹಣ್ಣು ಜ್ಯೂಸು ಆ ಥರ. ಆಯಿತಾ? ಸೊ ಅದಕ್ಕೆ ಹಾಕ್ಬಿಟ್ಟು ಕೊಟ್ಟಾಗ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅವರು, ಕೋಪ ಇರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಆ ಒಂದು ಮಂತ್ರನ ನೀವು ಅದು ಪ್ರಯೋಗ ಮಾಡಿ. ಅದು ಒಂದು 21 ದಿನ ಅಂತೂ ನೀವು ಮಾಡಲೇಬೇಕು, 21 ಡೇಸ್ ಅಂತೂ ಮಾಡಲೇಬೇಕು. ಆಯಿತಾ? ಒಂದು ಬೌಲಲ್ಲಿ ನೀವು ಅದನ್ನು ಹೇಳ್ಕೊತೀರ ಅಲ್ವಾ, ಸೊ ಹೇಳ್ಕೊಂಡಾದಮೇಲೆ ಆ ಸಕ್ಕರೆನ ಡೈಲಿ ಅದಕ್ಕೆ ತೊಗೊಂಡು ಮಂತ್ರ ಅದು ಹೇಳ್ತಾ ಅದನ್ನು ಕೊಡಬೇಕಾಗತ್ತೆ. ಸೊ ಎಷ್ಟು ದಿನ ಮಾಡಬೇಕು ಅಂದರೆ 21 ಡೇಸ್ ಅಂತೂ ಮಾಡಲೇಬೇಕು. 7 ಡೇಸಿಂದನೇ ಅದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಸೊ ಇನ್ನೊಂದು ವಶೀಕರಣ ಮಂತ್ರ ಇದೆ. ಸೊ ಅದೇನು ಅಂದರೆ ಜಗಳ ಆಡ್ತಾ ಇರ್ತಾರಲ್ಲ ಗಂಡ ಹೆಂಡತಿ, ಯಾವಾಗ ನೋಡೋರು ಫೈಟ್ ಆಡೋದು, ಒಂಥರ ಮನೆಯಲ್ಲಿ ಶಾಂತಿನೇ ಇರಲ್ಲ, ಅಶಾಂತಿ ಥರ ಆಗೋಗಿರುತ್ತೆ. ಸೊ ಅದಕ್ಕೆ ಏನೊಂದು ಮಂತ್ರ ಅಂದರೆ ಕಲಹ ನಾಶಾಯಿ ಅಂತ. ಆಯಿತಾ? ಕಲಹ ನಾಶಾಯಿ. ಸೊ ಅದನ್ನು ಅಷ್ಟೇ, ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ. ಸೊ ಅದು ಕರೆಕ್ಟಾಗಿ ಬರೀಬೇಕಾಗತ್ತೆ. ನೀವು ಬರೀಲೋಬೋದು, ಇಲ್ಲಾಂದರೆ ಚಾಂಟು ಮಾಡ್ಕೋಬೋದು. ಆಯಿತಾ? ಸೊ ಜಸ್ಟ್ ಅದನ್ನು ನೀವು ಮನಸ್ಸಲ್ಲಿ ಹೇಳ್ಕೊತಾ ಬಂದಾಗ ಫುಲ್ಲು ಅದು, ಅಂದರೆ ಅವ್ರದ್ದು ಥಾಟ್ ಹಾಕ್ಕೊಂಡು ಹೇಳಬೇಕು, ಸರಿಯಾಗಿರಲಿ ನನ್ನ ಜೊತೆ ಅಂತ, ಆ ಥರ. ಸೊ ಆ ಒಂದು ಚಾಂಟ್ ಮಾಡುವಾಗ ಮಂತ್ರ ಅದು, ಸೊ ಅದು ವರ್ಕ್ ಮಾಡುತ್ತೆ ಅದು. ಅದ್ರ ಜೊತೆಗೆ ಇನ್ನೊಂದಿದೆ, ಅತ್ತೆ ಸೊಸೆದಾಗಿರ್ಬೋದು, ಅತ್ತೆ ಸೊಸೆದಾಗಿರ್ಬೋದು, ಇಲ್ಲ ಓರ್ಗೀತಿರ ಹತ್ರ ನಾದ್ನೀರ ಹತ್ರ ಏನಾರ ತುಂಬ ಜಗಳ ಆಡ್ತಾಯಿದ್ರೆ ನೀವು, ಅದಕ್ಕೂ ಒಂದು ಮಂತ್ರ ಇದೆ, ಹೇಳ್ತೀನಿ.
ಸೊ ಅದಕ್ಕೆ ಯಾವುದಿದೆ ಅಂದರೆ ಕಲಹನಾಶಂ ಅಂತ, ಆಯಿತಾ. ಕಲಹನಾಶಂ ಅಂತ ಗಂಡಂಗೆ ಮಾಡಬೇಕು ಅಂದರೆ ಕಲಹ ನಾಶಾಯೇ ಅಂತ, ಆಯಿತಾ. ಇದಕ್ಕೆ ಮಾಡಬೇಕು ಅಂದರೆ ಕಲಹನಾಶಂ ಅಂತ. ಸೊ ಅದು ಬೇರೆ ಬೇರೆ ಇದೆ, ಸೊ ಅದು ನೋಡ್ಕೊಂಡು ಮಾಡಿ. ಸೊ 2 ಬೇರೆ ಬೇರೆ ಮಂತ್ರ ಬರುತ್ತೆ. ಸೊ ಅದನ್ನು ಹೇಳ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಯಾಕೆಂದರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಇರುವಾಗ ಕೆಲವರು ಒಂದೇ ಮನೆಯಲ್ಲಿ ಇರೋಕ್ಕೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಂದರೆ ಯಾವಾಗ ನೋಡೋರು ಜಗಳ ಆಡ್ತಿದ್ದಾಗ ಅವ್ರಿಗೆ ಏನೇ ಒಂದು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ತುಂಬ ಅಪ್ಸೆಟ್ ಆಗ್ತಾರೆ. ಆವಾಗಲೇ ಡಿಪ್ರೆಷನ್ ಮೋಡ್ಗೆ ಹೋಗೋದವರು, ಆಯಿತಾ. ಯಾವುದೇ ಒಂದು ಕೆಲಸನೂ ಕ್ಲಿಕ್ ಆಗ್ತಾ ಇರಲ್ಲ. ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಲಾಸ್ಟ್ ಎಲ್ಲರಿಗೂ ಇಷ್ಟವಾದಂತಹ ಮಂತ್ರ ಹೇಳ್ತೀನಿ, ಇಂದ್ರಾಣಿ ತ್ರಿಪುರ ಸುಂದರಿ. ಅದು ಒಂದೇ ಸಾಕು, ನಿಮ್ಮದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಚೆನ್ನಾಗಿ, ಆಯಿತಾ. ಅಂದರೆ ಮುಖದ ಸೌಂದರ್ಯನ ಹೆಚ್ಚಿಗೆ ಆಗಂಗೆ ಮಾಡುತ್ತೆ, ಮತ್ತು ನಿಮ್ಮದು ಶುಕ್ರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಂಗೆ ಮಾಡುತ್ತೆ ನಿಮ್ಮ ಒಂದು ದೆಸೆನಲ್ಲಿ, ಆಯಿತಾ. ಸೊ ಅದನ್ನು ಹೇಳಿದ್ದು, ಶುಕ್ರ ಅದು ಚೆನ್ನಾಗಿದ್ದಾಗಲೇ ಮನೆಯಲ್ಲಿ ದುಡ್ಡು ಕಾಸಾಗಿರ್ಬೋದು ಅದೆಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ, ಮತ್ತು ಪೀಸ್ಫುಲ್ ಆಗಿರುತ್ತೆ, ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವಾಗ ನೋಡೋರು ಅಂದ್ಕೊಳ್ಳಿ, ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಸುಮ್ಮನೆ ಒಂದು 21 ಸಲ ಚಾಂಟ್ ಮಾಡ್ತಾನೆ ರೀ. ಏನು ಗೊತ್ತಾ, ಜೋರಾಗಿ ಕಿರ್ಚ್ಕೊಂಡೇ ಹೇಳಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಮನಸ್ಸಲ್ಲೂ ಹೇಳ್ಕೊಬೋದು, ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಸೊ ಅದು ಹೇಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಆಯಿತಾ. ಸೊ ಅದನ್ನು ಮಾಡಿ ನೋಡಿ, ಬೇಕಾದ್ರೆ ಇವತ್ತೇ ಮಾಡಿ ನೋಡಿ, ಒಂದು 21 ಸಲ ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಿಮ್ಮ ಮುಖದಲ್ಲಿ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗಲ್ಲಿ ನಾನು ಸೊ ಎಲ್ಲ ಹೇಳಿದ್ದೀನಿ, ರಿಲೇಷನ್ಶಿಪ್ ಬಗ್ಗೆನೂ ಹೇಳಿದ್ದೀನಿ, ಮತ್ತು ಹಣಕಾಸುದು ಅಂದರೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದು ಯಾವ ಥರ ಅಂತ ವಶೀಕರಣದು ಹೇಳಿದ್ದೀನಿ. ಪ್ಲಸ್ ನಿಮ್ಮದು ಮುಖದ ಸೌಂದರ್ಯದೂ ಇನ್ಕ್ರೀಸ್ ಹೇಗೆ ಆಗುತ್ತೆ ಅಂತ ಲಲಿತಾ ತ್ರಿಪುರ ಸುಂದರಿ ದೇವ್ರದ್ದು ಬಗ್ಗೆ ಹೇಳಿದ್ದೀನಿ. ಸೊ ಇವಾಗ ಬನ್ನಿ ನಾನು ಶ್ರೀವಿದ್ಯಾದು ಮಂತ್ರ ಹೇಳ್ತೀನಿ. ಸೊ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಲಲಿತಾ ತ್ರಿಪುರ ಸುಂದರಿ ದೇವ್ರದ್ದು ನೀವು ಆರಾಧನೆ ಮಾಡಬೇಕು ಅಂದರೆ ನೀವು ಶ್ರೀವಿದ್ಯಾದು ಮಾಡಲೇಬೇಕು. ಅಂದರೆ ಶ್ರೀವಿದ್ಯಾದು ನೀವು ಯಾವಾಗ ಮಾಡ್ತೀರೋ ಎಲ್ಲ ಕಡೆಯಿಂದನೂ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ದುಡ್ಡು ಕಾಸ್ದಾಗಿರ್ಬೋದು, ರಿಲೇಷನ್ಶಿಪ್ದಾಗಿರ್ಬೋದು, ಎಜುಕೇಷನ್ದಾಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಮುಖದ ಸೌಂದರ್ಯ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಎಲ್ಲನೂ ನಿಮ್ಗೆ ಇದೊಂದರಿಂದನೇ ಸಿಕ್ಬಿಡುತ್ತೆ. ಯಾವುದು ಅಂದರೆ ಶ್ರೀವಿದ್ಯಾದು, ಆಯಿತಾ. ಶ್ರೀವಿದ್ಯಾದು ಒಂದು ಮಂತ್ರ ಇದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ, ಬೀಜಾಕ್ಷರಿ ಮಂತ್ರ ಆಗಿರುತ್ತೆ ಫ್ರೆಂಡ್ಸ್ ಇದು, ಆಯಿತಾ. ಸೊ ಯಾವ ಥರ ಅಂದರೆ ಶ್ರೀವಿದ್ಯಾ ಬೀಜಾಕ್ಷರಿ ಮಂತ್ರ ಇದು. ಸೊ ಹೇಳ್ತೀನಿ ನೋಡಿ, ಶ್ರೀಂ ಹರೀಂ ಕ್ಲೀಂ ಹೈಂ ಸೌಂ ತ್ರಿಪುರ ಲಲಿತಾಂಬೆ ಸೌಂ ಹೈಂ ಕ್ಲೀಂ ಹರೀಂ ಶ್ರೀಂ ಅಂತ. ಸೊ ಈ ಮಂತ್ರ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ಬರೆದು ನಿಮಗೆ ತೋರಿಸ್ತೀನಿ, ಆಯಿತಾ. ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಶ್ರೀಂ ಹರೀಂ ಕ್ಲೀಂ ಹೈಂ ಸೌಂ ತ್ರಿಪುರ ಲಲಿತಾಂಬೆ ಸೌಂ ಹೈಂ ಕ್ಲೀಂ ಹ್ರೀಂ ಶ್ರೀಂ ಅಂತ ಬರುತ್ತೆ. ಸೊ ಇದು ಶ್ರೀವಿದ್ಯಾದು ಆರಾಧನೆ ಉಪಾಸನೆ ಮಾಡ್ತೀವಲ್ಲ, ಸೊ ಅದರದ್ದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ಸೊ ಇದೊಂದು ನೀವು ಡೈಲಿ ಒಂದು 21 ಟೈಮ್ಸ್ ಹೇಳ್ಕೊಂಡ್ರೂ ನಿಮಗೆ ಚೆನ್ನಾಗಿ, ನಾನು ಹೇಳಿದ್ನಲ್ಲ ಎಲ್ಲ ಕಡೆಯಿಂದನೂ ಸಕ್ಸಸ್ ಸಿಗುತ್ತೆ. ಇದೊಂದೇ ಮಂತ್ರ ಸಾಕು, ತುಂಬ ಚೆನ್ನಾಗಿ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು ನೀವು, ಮುಖದ ಸೌಂದರ್ಯನ ಹೆಚ್ಚಿಸುತ್ತೆ. ಪ್ಲಸ್ ನಿಮ್ಮದು ಶುಕ್ರ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಥರ ನಿಮಗೆ ಪ್ರಯೋಜನ ಸಿಗುತ್ತೆ ಇದರಿಂದ. ಆಮೇಲೆ ಏನು ಗೊತ್ತಾ, ನಮ್ಮದು ಹೃದಯ ಚಕ್ರ ಹೇಳಿದ್ನಲ್ಲ, ಅನಾಹತ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಯಾವಾಗ ಶ್ರೀವಿದ್ಯಾದು ನೀವು ಆರಾಧನೆ ಮಾಡಿದಾಗ. ಸೊ ಈ ಒಂದು ಬೀಜಾಕ್ಷರಿ ಮಂತ್ರನ ಹೇಳ್ಕೊಂಡಾಗ, ಸೊ ಅವಾಗಲೇ ರಿಲೇಷನ್ಶಿಪ್ದೆಲ್ಲ ಸ್ಟ್ರಾಂಗ್ ಆಗ್ತಾ ಬರೋದು. ಸೊ ಈ ಥರ ಒಂದು ಮಾಡ್ಕೊಡಿ ಅಂತ ಕೇಳ್ತಿದ್ದೀನಿ. ಸೊ ಇದು ಮಂತ್ರ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ, ಆಯಿತಾ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.